ನಾವು ಹುಟ್ಟಕ್ ಮುಂಚೆ ಹಾಕಿದ್ ರೋಡ್ ಏನೋ ಮತ್ತೆ ಇನ್ನು ಹೌದಾ ನೀವು ಹುಟ್ಟಿ ದೊಡ್ಡನಾಗಿ ನರ್ಸಿಂಗ್ ಕೊಟ್ಟು ಇಂಜೆಕ್ಷನ್ ಕೊಡೋ ಲೆವೆಲ್ಗೆ ಬೆಳೆದ್ಬಿಟ್ಟಿದೆ. ಇನ್ನ ರೋಡ್ ಮಾತ್ರ ಇನ್ನು ಟೈಮ್ ಕಟ್ಟುಸ್ಕ ಆತರ ಇದೆ. ಅದ್ ಬಿಟ್ರೆ ಊರಿಗೆ ಬಂತು ಅಂತಂದ್ರೆ ಊರಲ್ಲಿ ನೀನ್ ಹುಟ್ಟಿದಾಗ ನಿನಗ್ ಇಂಜೆಕ್ಷನ್ ಕೊಡ್ತಿದ್ ನರ್ಸಿಂದ ಹಿಡಿದು ಈಗ ನೀನ್ ಇನ್ನೊಬ್ರಿಗೆ ಇಂಜೆಕ್ಷನ್ ಕೊಡೋ ನರ್ಸ್ ಆಗೋವರೆಗೂ ರೋಡ್ ಆಗಿಲ್ವಾ? ಶಿವರೇ ಶಂಭುಲಿಂಗ ಹಂಗದೆ ಪರಿಸ್ಥಿತಿ ಊರಲ್ಲಿ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬರ್ತಾರಾ? ಆಂಬುಲೆನ್ಸ್ ಇಲ್ಲ ಸರ್. ಆಂಬುಲೆನ್ಸ್ ಇಲ್ವಾ? ಗೋವಿಂದ. ಆಂಬುಲೆನ್ಸ್ ಗೆ ಹೇಳಿದ್ವಿ ನಾವು. ಅದಲ್ಲದೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡಿದೆ. ಅದ್ರಲ್ಲೂ ಬೇರೆ ನಿನ್ ನರ್ಸ್ ಬೇರೆ, ಅದಕ್ಕೆ ಡಾಕ್ಟರ್ ಆಗಿರುತ್ತೆ. ಊರಲ್ಲಿ ಒಂದು ಆಸ್ಪತ್ರೆ ಕಟ್ಬಿಡುವೆ. ಕಟ್ಬಹುದಾಗಿತ್ತು, ಆದ್ರೆ ಅಷ್ಟೊಂದು ಕಾಸು ಕರಿಮಣಿ ಇರ್ಲಿಲ್ಲ ಅಣ್ಣ. ನರ್ಸ್ ಆಗಿರೋದೇ ದೊಡ್ಡ ವಿಷಯ, ನೀನ್ ಅದನ್ನು ಕೇಳ್ಬೇಡ ಅಂತ. ಸರಿ ಸರಿ ಸರಿ. ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಅದು 2 PSC ಗಳಿದೆ. PSC ಗಳಲ್ಲಿ ಸಮಸ್ಯೆ ಏನಂತಂದ್ರೆ ಏನೇನು PSC ಪ್ರಾಥಮಿಕ ಆರೋಗ್ಯ ಕೇಂದ್ರ PSC ಎರಡಿದೆ. ಒಂದು ಮಿಣ್ಯಮಲ್ಲಿ ಇದೆ, ಕೂಡ್ಲೂರಲ್ಲಿ ಇದೆ. ಮಿಣ್ಯಮಲ್ಲಿ ಇರೋರಿಗೆ ಸ್ಟಾಫ್ ಬೆಳಗ್ಗೆ ಸಂಜೆ ತನಕ ಇರ್ತಾರೆ. ಸಾಟರ್ಡೆ ಸಂಡೇ ಲೀವ್. ಅವ ಹಿಂದಿ ಸ್ಟಾಫ್ ಇಲ್ಲ, ಹಿಂದಿ ಡಾಕ್ಟರ್. ಹಿಂದಿ ಡಾಕ್ಟರ್ ಹೇಳಿದ್ರು ಎಲ್ಲ ಗೊತ್ತು ನಮ್ಗ. ಹಿಂದಿ ಡಾಕ್ಟರ್ ತಗೊಬಂದು ಕೂರ್ಸವ್ರೆ. ಪಾಪ ನಿಮಗೆ ಹಿಂದಿ ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ. ಹೌದು, ಅದಲ್ಲದ್ರೆ ಪ್ರತಿಯೊಂದಕ್ಕೂ ಹಣಕಾಸುಗಳ ಕೇಳ್ತಾರೆ. ಆಮೇಲೆ ಸರಿಯಾದಂತ ಚಿಕಿತ್ಸೆಗಳು ಇಲ್ಲ, ಅಷ್ಟೊಂದೇ ಸಿಗಲ್ಲ. ಏನಾದ್ರೆ ಎಮರ್ಜೆನ್ಸಿ ಬಂತಂದ್ರೆ ನಾವು ರಾಮಪುರ ಬಿಟ್ರೆ ಕಾಮಗೆರೆ, ಹನೂರು, ಕೊಳ್ಳೇಗಾಲ ಇಲ್ಲ ನಗರ ಇಲ್ಲ ಮೈಸೂರು ಅಷ್ಟೊಂದು ರೆಫರ್ ಮಾಡ್ತಾರೆ. ಒಂದು ಡೆಲಿವರಿ ಕೇಸ್ ಬಂತಂದ್ರೂ ಇಲ್ಲಿ ಯಾರು ಅಟೆಂಡ್ ಮಾಡಲ್ಲ. ಹೋದ್ರೆ ಕೂಡ್ಲೂರು ಹೋಗ್ಬೇಕು. ಕೂಡ್ಲೂರಲ್ಲಿ ಏನು ಅಂತಂದ್ರೆ ಒಂದು ಐವಿ ಫ್ಲೂಯಿಡ್ ಒಂದನ್ನು ಅವ್ರು ಫ್ರೀ ಆಗಿ ಕೊಡಲ್ಲ. ಒಂದು ಇಂಜೆಕ್ಷನ್ ಏನಂಗಂದ್ರೆ ಏನು ಅಂತ ಜನರಿಗೆ ಅರ್ಥ ಮಾಡಿಸೋ ಅಂದ್ರೆ ಸರ್, ಅದು ಇವಾಗ ಒಂದು ಡ್ರಿಪ್ ಸೆಟ್ ಹಾಕ್ತಾರಲ್ಲ, ಡ್ರಿಪ್ಸ್ 500 ರೂಪಾಯಿ ಕೇಳ್ತಾರ. 500 ರೂಪಾಯಿ ಅಂತಲ್ಲ, ಪ್ರತಿಯೊಂದನ್ನು ಮೆಡಿಕಲ್ ಬರೀತಾರಲ್ಲಿ. ಒಂದು ಹೈವಿ ಸೆಟ್ ಆಗಿರ್ಬೋದು, ಒಂದು ಕ್ಯಾನಲ್ ಆಗಿರ್ಬೋದು, ಒಂದು ಇಂಜೆಕ್ಷನ್ ಆಗಿರ್ಬೋದು, ಒಂದು ಗ್ಲೂಕೋಸ್ ಬಾಟ್ಲ್ ಆಗಿರ್ಬೋದು, ಪ್ರತಿಯೊಂದನ್ನು ಅಲ್ಲಿ ಮೆಡಿಕಲ್ಗೆ ಬರೀತಾ ಇದಾರೆ. ಅಲ್ಲಿ ಒಬ್ರು ಹೇಳಿದ್ರು, ಎಲ್ಲಿ ನೆನ್ನೆ ಕಾರ್ಯಕ್ರಮದಲ್ಲಿ ಗದ್ದೆ ಒಳಗೆ ಒಬ್ರು ಲೇಡಿ ಮಾತಾಡಿದ್ರು ಕಣಪ್ಪ, ಆಯ್ತಾ? ಅವರು ಏನ್ ಹೇಳಿದ್ರು, ನಮ್ಮ ನರ್ಸ್ ಹುಡುಗ ಅದನ್ನೇ ಹೇಳ್ತಾವ. ಹೇಳಪ್ಪ. ಪ್ರತಿಯೊಂದನ್ನು ಬರೀತಾರೆ. ಒಂದು ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾಕೆ ಸೌಲಭ್ಯಗಳು ಬರ್ತಾ ಇಲ್ವಾ? ಈಗ ಕೊಳ್ಳೇಗಾಲ ತಗೊಂಡ್ರೆ ಕೊಳ್ಳೇಗಾಲದಲ್ಲಿ ಪ್ರತಿಯೊಂದು ಇದೆ, ಎಲ್ಲಾನು ಅವ್ರ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಕೊಳ್ಳೇಗಾಲದಾಗ ಸಿಗ್ಬೇಕಾದದ್ದು ಯಾಕೆ ನಮ್ ಕಡೆ ಯಾಕೆ ಬರ್ತಾ ಇಲ್ಲ? ಸ್ಟಾಕ್ ಬರ್ತಾ ಇಲ್ಲ ಅಂದ್ರೆ ನೀನು ಬಡವ, ನಿನಗೆ ಕೇಳಕ್ಕೆ ಪಾಪ ನೀನು ಕೇಳಿದ್ರು ನೀನು ಕೇರ್ ಮಾಡಲ್ಲ ಕಣಯ್ಯ. ಬಡವ್ರನ್ನ ಈ ವ್ಯವಸ್ಥೆ ಹಂಗ ಇರ್ಸಿದೆ. ಸರಿ, ಥ್ಯಾಂಕ್ ಯು, ಸೂಪರ್ ಆಗಿ ಮಾತಾಡಿದ್ರೆ. ಸ್ವಲ್ಪ ಇನ್ನೂ ಸಮಸ್ಯೆಗಳು ಹೇಳ್ತೀನಿ ನಾನು. ಅದು ಗ್ರಾಮ ಪಂಚಾಯತಿದು ತುಂಬಾ ಪ್ರಾಬ್ಲಮ್ಗಳು. ಏನಂತಂದ್ರೆ ಬುಡನೇ ಗಟ್ಟಿಲ್ವಾ? ಬುಡ ಗಟ್ಟಿಲ್ಲ. ಅವ್ರಿಗೆ ಒಂದು ಸ್ವಚ್ಛ ಭಾರತ್ ಅಭಿಯಾನದ ಪ್ರಕಾರ ಕಸಗಳನ್ನ ಪ್ರತಿಯೊಂದು ಊರಲ್ಲೂ ತಗೊಳಕ್ಕೆ ಒಂದು ವ್ಯಾನ್ ಕೊಟ್ಟಿದ್ದಾರೆ. ಬಟ್ ಆದ್ರೆ ಇದುವರೆಗೂ ಒಂದ್ ಸರಿನೂ ಅಲ್ಲಿ ಮಿನಿಯಂ ಪಂಚಾಯತಿಲಿ ಇದೆ. ಅದನ್ನ ಏನಕ್ಕೆ ಅನೌನ್ಸ್ ಯೂಸ್ ಮಾಡ್ತಾರೆ ಅಂದ್ರೆ, ಏನಾದ್ರು ಊರಲ್ಲಿ ಏನಾದ್ರು ಸಮಸ್ಯೆಗಳು, ಏನೊಂದು ಮೀಟಿಂಗ್ ಅರೇಂಜ್ ಮಾಡ್ಬೇಕಾ, ಇಲ್ಲ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ಬೇಕಾ, ಅದಕ್ಕೆ ಅನೌನ್ಸ್ಮೆಂಟ್ ಮಾತ್ರ ಗಾಡಿ ನಿಂತ್ಕೊ ಸುತ್ತಾ ಇದ್ದಾರೆ. ಏನಾದ್ರು ಹೇಳ್ಬೇಕಂದಾಗ ಅನೌನ್ಸ್ಮೆಂಟ್ ಮಾತ್ರ ಎತ್ಕೊ ಸುತ್ತಾಡ್ತಾ ಇದಾರೆ. ಒಂದಾದ್ರೂ ಒಂದು ಡಸ್ಟ್ಬಿನ್ ಊರಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿಲ್ಲ. ಒಂದ್ ಚರಂಡಿನೇ ಉಳಿಯತ್ತಿಲ್ಲ. ಅಗ್ಲೊತ್ತಲ್ಲೇ ತೋರ್ಸ್ಕೊಡ್ಬೇಕು. ಹಂಗೆ ಮುಗಿತಾ? ಅದನ್ನ ಕಸಗಳು ಒಂದ್ಸರಿನೂ ಬಂದು ಊರಲ್ಲಿ ಅದನ್ನ ಒಣಕ ಸಸಿ ಕಸ ಡಿವೈಡ್ ಮಾಡುವಂತಿದ್ರೆ ಅಷ್ಟು ಬೇಡ. ಒಂದು ಕೊಪ್ಪದಲ್ಲಿ ಮಾತ್ರ ಹೆಂಗ ಇಡೀ ಮೀಣ್ಯ ಪಂಚಾಯತಿ ಅದಕ್ಕೆ ನಾನು ಬರೀ ಕೊಪ್ಪಗ್ ಮಾತ್ರ ಸೀಮಿತವಾಗಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಮೀಣ್ಯ ಅಂದ್ರೆ ಇಡೀ ಮೀಣ್ಯ ಪಂಚಾಯತಿ ಎಲ್ಲಾ ಹಳ್ಳಿಗಳಿಗೂ ಈ ಕಾರ್ಯಕ್ರಮ ಸೀಮಿತ. ಯಾಕಂದ್ರೆ ಎಲ್ಲಾ ಹಳ್ಳಿಗೂ ನಾನು ಹೋಗಕ್ ಆಗೋದಿಲ್ಲ. ಎಲ್ಲಿ ಬರ್ತದೆ ಅಲ್ಲಿ ಮಾಡ್ತೀನಿ. ಮಾಡಿದಾಗ ಅದು ಎಲ್ಲರ ಕಡೆನೂ ಗಮನ ಹರಿಸ್ಬೇಕು. ಬರೀ ಕೊಪ್ಪದಲ್ಲಿ ಮಾಡ್ತೀನಿ ಅನ್ಬಿಟ್ಟು ಕೊಪ್ಪಕ್ಕೆ ಬಂದು ಬೆಪ್ಪಾಕದಲ್ಲ ಇಲ್ಲಿ, ಆಯ್ತಾ? ಕೊಪ್ಪ ಒಂಥರ ತಿಪ್ಪ ಆಗ್ಬಿಟ್ಟೈತೆ ಇವಾಗ. ಬಿಡಿ. ಅರಣ್ಯ ಇಲಾಖೆಯವ್ರದ್ದು ಬಂತಂದ್ರೆ ಅವ್ರದ್ದು ಸರಿಯಾದ ರೆಸ್ಪಾನ್ಸ್ಗಳು ಮಾಡ್ತಾ ಇಲ್ಲ. ಅವ್ರ ಕತೆ ಅವ್ರದ್ದು ಇವಾಗ 3 ದಿನ ಇನ್ನೊಂದು ಕೇಳ್ಬೇಕು ನಾನು. ಸರಿ ಹೇಳಿ. ಚಿರತೆ ಇಲ್ಲಿ ಕಾಡಲ್ಲಿ ವಾಸಿಸ ಚಿರತೆಯಲ್ಲಿ ಬರ್ತಾ ಇದೆಯಾ, ಅಥವಾ ಅವರೇ ತಗೊಬಂದ್ ಬಿಟ್ರೆ ಚಿರತೆಯಲ್ಲಿ ಬರ್ತಾ ಇದೆಯಾ? ತಂದ್ ಬಿಟ್ಟಿರೋದು ಅನ್ಸುತ್ತೆ. ಇದುವರೆಗೂ ಇಷ್ಟು ವರ್ಷ ನಾನು ಹುಟ್ಟಿ 26 ವರ್ಷ ಆದ್ರೂ ಒಂದು ವರ್ಷ ಆದ್ರೂ, ಒಂದು ದಿನ ಆದ್ರೂ, ಒಂದು ಸೆಕೆಂಡ್ ಆದ್ರೂ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ನಾವ್ ಯಾರು ಹೇಳ್ಕೊಂಡಿಲ್ಲ. ಕ್ಲಿಯರ್ ವಿಜಯ, ಕ್ಲಿಯರ್. ಇನ್ನೂ ಸುಮಾರು ಜನ ಇದಾರೆ, ಅವರು ಕೂಡ ಎಲ್ಲ ಹೇಳಿ. ನೀನೇ ಒಬ್ಬನೇ ಎಲ್ಲ ಪ್ರಾಬ್ಲಮ್ ಹೇಳ್ಬಿಟ್ರೆ ಇದು ಅವ್ರ ಮನಸ್ಸಲ್ಲಿ ಅನ್ಕೊತಿರ್ತಾರೆ. ಅಯ್ಯೋ ನಾನು ಇದು ಹೇಳ್ಬೇಕು ಅನ್ಕೊಂಡಿದ್ದೆ, ಇವನೇ ಹೇಳ್ಬಿಟ್ಟ. ನಾನು ಇದು ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮ್ದು ಆಯ್ತಲ್ವಾ? ಅಕರ, ಓ ಅಕರ, ಇಲ್ಲಿ ಬನ್ನಿಲಿ. ಯಾಕೆ ಓಡಿರಿ? ಏಳಕ್ಕ. ಏನ್ ನಿಮ್ಮ ಹೆಸರು? ಬನ್ನಿ, ಶಿವಮ್ಮನ ಪಕ್ಕ ಎಲ್ಲ ನಿಂತ್ಕೊ ಬನ್ನಿ. ಬನ್ನಿ, ಬಾರೆ ಅಕ್ಕ, ಬಾರೆ ಅವ್ವ. ಏನ್ ನಿಮ್ಮ ಹೆಸರು? ಶಿವಮ್ಮ. ಏನ್ ನಿಮ್ ಪ್ರಾಬ್ಲಮ್? ಚಿರತೆ ಪ್ರಾಬ್ಲಮ್. ಇನ್ನೇನು ಚಿರತೆ ಬರ್ತದ? ಮನೆ ಹತ್ರನೇ ಬರಲ್ವಾ ಇವಾಗ? ಕರೆದ್ಬಿಟ್ಟು ನೀವು ಶೇಕ್ ಹ್ಯಾಂಡ್ ಕೊಟ್ಟು ಫ್ರೆಂಡ್ ಮಾಡ್ಕೋಬೇಕನ್ನ.
ಆಯ್ತು ಮಾಡ್ಕೊತೀವಿ ಇನ್ನು ಮಕ್ಕಳು ಮರಿನೆಲ್ಲ ಒತ್ಕೋಗ್ಲಿ ಹೋಗ್ಬಿಡ್ಲಿ ಅತ್ತಿಗೆ. ಅದೇ ಹಾ. ನೀವೇ ಕರ್ಕೊಂಡ್ ಬಂದ್ಬಿಟ್ಟಿರ ನಾವ ಮತ್ತೆ ಇನ್ನೇನು? ನಾವಲ್ಲ ನಾವ್ ಕರ್ಕೊಂಡ್ ಬಂದ್ಬಿಟ್ಟಿಲ್ಲಪ್ಪೋ ನಾವ್ ಕರ್ಕೊಂಡ್ ಬಂದ್ಬಿಡೋದ್ರ ನಿಮ್ ಪ್ರಾಬ್ಲಮ್ ಕರ್ಕೊಂಡ್ ಬಂದು ಹಳ್ಳಿಗೆ ಬಿಟ್ಬಿಟ್ಟವ್ರೆ ಇವಾಗ ನೋಡಿದ್ರೆ ಮನೆ ಗಿನೆಗೆಲ್ಲ ಮಕ್ಕಳುಗಳು ಓಡಾಡಕಲ್ಲ ಹೊರಗಡೆಗೆಲ್ಲ ಬೀದಿಲಿ ಏನ್ ಮಾಡಕ್ಕಾಯ್ತದೆ ನಾವೆಲ್ಲ ಮಕ್ಕಳನ್ನ ಬೀದಿ ಬಿಡಕದೆ ಇದು ಹಳ್ಳಿ ಕಾಣ್ತಾರ ಐತಲ್ಲ ಗೊತ್ತಾಗಲ್ವಾ ಗೊತ್ತಾಯ್ತು ಕಾಣ್ತಾ ಇದೆ ಎಲ್ಲ ಕಾಣ್ತಾ ಇದೆ ಫಾರೆಸ್ಟ್ನವ್ರಿಗೆ ಹೇಳ್ತಾ ಇರೋದು ನಾವು ಎಲ್ಲ ಬಂದು ಇಲ್ಲಿ ಸೆಕ್ಯೂರಿಟಿ ತರ ಇದ್ ಮಾಡ್ಬೇಕಷ್ಟೇ ಮಾಡ್ಬೇಕು ಅಂತ ಹೇಳ್ತಿದ್ರಿ ಮನೆಯಲ್ಲಿ ನಿಮ್ದು ಮನೆ ಇದೇ ಮನೆ ಚೆನ್ನಾಗಿದ್ಯಾ ಮನೆ ನೋಡಕ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ರೇಷನ್ ಕಾರ್ಡ್ ಇದೆಯಾ ಆಯ್ತು ಕಾಸೆಲ್ಲ ಬತ್ತಾಯ್ತಾ ಎಲ್ಲಿ 3 ತಿಂಗಳಿಂದ ಇಲ್ವಲ್ಲ ಇಲ್ವೇ ಎಲ್ಲಿ ಕೊಟ್ಟವ್ರೆ ಕೇಳ್ಕೊಳ್ಳಿ 3 ತಿಂಗಳಿಂದ ಕೊಟ್ಟೇ ಇಲ್ಲ ಸರ್ ಕೊಡ್ಬೇಕಾ ಕೊಡಿಸ್ಬೇಕು ಬಂದ್ಬಿಡಿ ಇಲ್ಲ ಮತ್ತೆ ಸಿದ್ದರಾಮಯ್ಯ 2 ಗಂಟೆ ದುಡ್ಡು ಬತ್ತಾಯ್ತು ಈಗ ಟೀಕೆ ಬಂದ್ಮೇಲೆ